ಖಾಸಗೀಕರಣದಿಂದ ಕಾರ್ಮಿಕರ ಭವಿಷ್ಯಕ್ಕೆ ಭಾರೀ ಹೊಡೆತ. ನಗರದಲ್ಲಿ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ. ಖಾಸಗೀಕರಣದಿಂದ ಕಾರ್ಮಿಕರ ಭವಿಷ್ಯಕ್ಕೆ ಬಹುದೊಡ್ಡ ಹೊಡೆತ ಬೀಳಲಿದೆ ಎಂದು ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಅವರು ತಿಳಿಸಿದರು. ಪಟ್ಟಣದಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಅಂಶಗಳನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ. ಆದ್ರೆ ಅನ್ಫಾರ್ಚುನೇಟ್ ಅವರು ಇವತ್ತು ದೊಡ್ಡದಾದಂಥ ಇದನ್ನ ಕ್ಯಾಂಪೇನ್ಗಳನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಮುಖಾಂತರವಾಗಿ. ಇನ್ನೊಂದು ಹೆಣ್ಣು ಮಕ್ಕಳಿಗೆ ನಾವು ಏನು ಕೇಳಿದ್ವಿ, ಎಲ್ಲ ಕಡೆಯಲ್ಲೂ ಸಮಾನ ವೇತನ ಕೊಡಬೇಕು ಅಂತ. ಆದರೆ ಗಂಡಗೊಂದು ಹೆಣ್ಣು ಕೊಟ್ಟಿರಬಾರ್ದು, ಕಾಯಂ ನೌಕರನಿಗೊಂದು ಗುತ್ತಿಗೆ ನೌಕರನ್ ಕೊಟ್ಟಿರಬಾರ್ದು, ಇದನ್ನ ಸಮಾನ ಅಂತ ಕರಿತೀವಿ. ಅದು ಯಾವ ಅಂಶಗಳನ್ನು ಕೂಡ ಮಾತಾಡಿದೆ. ಸೊ ಈ ಥರದಲ್ಲಿ ಇವತ್ತು ಅವರು ಹೊರಟಿದ್ದಾರೆ. ಏನು ಈ ಎಲ್ಲ ನೀತಿಗಳನ್ನು ಜಾರಿ ಮಾಡೋಕ್ಕೆ ಹೊರಟಿದ್ದಾರೆ. ಒಂದು ಕಡೆಯಲ್ಲಿ ನರೇಂದ್ರ ಮೋದಿ ಇದನ್ನ ಜಾರಿ ಮಾಡಿದ್ರೆ ನಾವು ಅಂದ್ಕೊಂಡ್ವಿ ಸಮಾಜವಾದಿ ಸಿದ್ದರಾಮಯ್ಯ ಅವರು ಆಗಲೂ ನಮ್ಮ ಪರವಾಗಿ ನಿಲ್ತಾರೆ ಅಂತ. ಯಾಕಂದ್ರೆ ಎಲ್ಲ ಕಾಯ್ದೆಗಳು ಕನ್ಕರೆನ್ಸ್ ಲಿಸ್ಟಲ್ಲಿ ಇರ್ತವೆ, ಸಹವರ್ತಿ ಪಟ್ಟಿಯಲ್ಲಿ ಇರ್ತವೆ. ಸಹವರ್ತಿ ಪಟ್ಟಿಯಲ್ಲಿರೋದ್ರಿಂದ ರಾಜ್ಯ ಸರ್ಕಾರ ಇದಕ್ಕೆ ನಿಯಮಾವಳಿಗಳನ್ನು ರಚಿಸಬೇಕು. ಈ ರೂಲ್ಸ್ ಫ್ರೇಮ್ ಮಾಡಬೇಕು ಅಂತೇಳಿ ನಾವು ರೂಲ್ಸ್ ಫ್ರೇಮ್ ಮಾಡಬಾರ್ದು, ನೀವು ಇದನ್ನ ವಿರೋಧಿಸಬೇಕು ಅಂತ ಹೇಳಿ ಇಡೀ ಭಾರತದಲ್ಲಿ ಕಾರ್ಮಿಕ ಕಾನೂನುಗಳನ್ನ ವಿರೋಧ ಮಾಡಿದಂಥ ಒಂದೇ ರಾಜ್ಯ ಯಾವುದು ಅಂತ ಕೇರಳ. ಇನ್ನ ಯಾವ ರಾಜ್ಯದವರು ಇದನ್ನು ವಿರೋಧ ಮಾಡಲಿಲ್ಲ. ಕರ್ನಾಟಕದಲ್ಲಿ ನಿಯಮಾವಳಿಗಳನ್ನ ರಚನೆ ಮಾಡಿ ಇನ್ನೊಂದಷ್ಟು ಟೈಟ್ ಮಾಡಿದ್ದಾರೆ. ಯಾಕೆಂದ್ರೆ ಕರ್ನಾಟಕ ದೊಡ್ಡ ಬಂಡವಾಳಿಗರ ರಾಜ್ಯದ ಕೇಂದ್ರ. ಎಲ್ಲ ತರದ ಬಂಡವಾಳಗಾರರು ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಹಂಗಾಗಿ ಅವರನ್ನ ಹಿತರಕ್ಷಣೆ ಮಾಡಬೇಕು ಅಂತೇಳಿ ಸಮಾಜವಾದದ ಸಿದ್ಧಾಂತ ನಂಬಿಕೊಂಡಿರುವಂಥವರು ನಮಗೆ ದ್ರೋಹ ಬಂದವ್ರೆ. ಆಯ್ತಾ, ಮೊದಲೇ ಖಾಸಗಿ ಬಂಡವಾಳದ ಪರವಾದಂಥ ಬಲಪಂಥೀಯ ವಾದವನ್ನ ನಂಬಿಕೊಂಡಿರುವಂಥ ಮೋದಿಯವರು ಕೂಡ ನಮಗೆ ದ್ರೋಹ ಬಂದಿದ್ದಾರೆ. ಬಾವುಟಗಳ ಬದಲಾವಣೆ, ರಾಜಕೀಯ ಪಕ್ಷಗಳ ಹೆಸರುಗಳ ಬದಲಾವಣೆಗೆ ಹೊರತು ನಮ್ಮ ವಿಚಾರಗಳು ಬಂದಾಗ ಯಾವ ಬದಲಾವಣೆಗಳು ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಫೆಬ್ರವರಿ 12ನೇ ತಾರೀಕು ಇಡೀ ನಮ್ಮ ಕೆಲಸವನ್ನು ನಿಲ್ಲಿಸಬೇಕು, ಸೇವೆಯನ್ನು ನಿಲ್ಲಿಸಬೇಕು. 12ರ ಹೋರಾಟ ಹೇಗೆ ಅಂದರೆ, ಒಂದು ಕಡೆ ಶ್ರಮಶಕ್ತಿ, ಎರಡನೇದು ಬಂಡವಾಳ. ಇದೆರಡರ ಮಧ್ಯದ ಹೋರಾಟ. ಈ ಎರಡು ಸರ್ಕಾರಗಳು ಯಾರ ಹಿತವನ್ನ ಕಾಪಾಡ್ತಾ ಇದ್ದಾವೆ? ಬಂಡವಾಳಗಾರರ ಹಿತಾಸಕ್ತಿಯನ್ನು ಕಾಪಾಡ್ತಾ ಇದ್ದಾವೆ. ಬಂಡವಾಳಗಾರರ ಸಂಪತ್ತನ್ನ ಕಾಯಲಿಕ್ಕೆ ನಮ್ಮನ್ನ ಬಲಿಕೊಡ್ತಾರೆ. ಅವರ ಸಂಪತ್ತನ್ನು ರಕ್ಷಣೆ ಮಾಡೋ ಹೆಸರಲ್ಲಿ ನಮ್ಮ ಹಿತವನ್ನ ಇವತ್ತು ಬಲಿ ಕೊಡ್ತಾ ಇದ್ದಾರೆ. ಇದರ ವಿರುದ್ಧ ನಾವಿವತ್ತು ಸಿಡಿದೇಳಬೇಕು. ಅಮ್ಮ, ನಾವಿವತ್ತು ಕಾರ್ಮಿಕರು ತೀರ್ಮಾನ ಮಾಡಿದ್ರೆ ಫೆಬ್ರವರಿ 12ರ ಹೋರಾಟವನ್ನ ಬಂದಾಗಿ ಪರಿವರ್ತಿಸಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಇನ್ನ 3 ಡಿಮ್ಯಾಂಡ್ ಇಟ್ಟಿದ್ದೀವಿ. ಏನಂತ? ಭೂ ಸ್ವಾಧೀನ ಕಾಯ್ದೆ ರದ್ದುಪಡಿಸಬೇಕು ಅಂತ ಹೇಳಿದ್ದೀವಿ. ಇಲ್ಲಿ ಕೂತಿರೋರೆಲ್ಲ ರೈತರ ಮಕ್ಕಳು ನಾವು ಅನ್ನೋರು ಎಷ್ಟು ಜನ ಇದ್ದೀವಿ? ಕೈ ಎತ್ತಿ ಎಲ್ಲರೂ ಅಲ್ವಾ? ಇವತ್ತು ಆ ಕೃಷಿಯಲ್ಲಿ ನಮಗೊಂದು ಒಳ್ಳೆ ಆದಾಯ ಬಂದಿದ್ರೆ ನಾವು ಸಮಾನವಾದಂಥ ಅಥವಾ ಮಧ್ಯಮ ವರ್ಗದ ಬದುಕನ್ನು ಬದುಕಲಿಕ್ಕೆ ಆಗ್ತಾ ಇಲ್ವಾ? ಯಾಕೆ ಇವತ್ತು ಕೃಷಿಯಲ್ಲಿ ಆ ರೀತಿಯಲ್ಲಿ ನಮ್ಗೆ ಆದಾಯ ಬರ್ತಿಲ್ಲ? ಯಾಕೆ ಸರ್ಕಾರ ಆ ಥರ ಒಂದು ತೀರ್ಮಾನ ಮಾಡಬಾರ್ದಾಗಿತ್ತು? ಅದರ ಬದಲಿಗೆ ಬೆಂಬಲ ಬೆಲೆ ಕೊಡುವ ಬದಲಿಗೆ, ಬೆಂಬಲ ಬೆಲೆ ಅಂದ್ರೆ ಏನು ಗೊತ್ತಾ? ಈಗ ಉದಾಹರಣೆಗೆ ನೀವು ರೈತರು ಒಂದು ಟೊಮೊಟೊ ಬೆಳೆ ಬೆಳಿತೀರ ಅಂದ್ಕೊಳ್ಳೋಣ, ಒಂದು 50,000 ರೂಪಾಯಿ ನೀವು ಬಂಡವಾಳ ಹಾಕಿರ್ತೀರ. 50,000 ರೂಪಾಯಿ ಟೊಮೊಟೊ ಬೆಳಿಬೇಕಾದ್ರೆ ನೀವು ಒಬ್ಬರೇ ಇಲ್ಲ, ಇಡೀ ನಿಮ್ಮ ಮನೆಯವರೆಲ್ಲ ದುಡಿತಾರೆ. ದುಡಿದು 50,000 ಮಾರುಕಟ್ಟೆಯಲ್ಲಿ 50,000 ರೂಪಾಯಿ ಬಂಡವಾಳ ಬರುತ್ತೆ. ನಾವು ಹೇಳ್ತಾ ಇರೋದು 50,000 ರೂಪಾಯಿ ಬಂಡವಾಳದ ಜೊತೆಗೆ 25,000 ರೂಪಾಯಿ ಲಾಭ ಬರಬೇಕು. ಪ್ಲಸ್ ಯಾರೆಲ್ಲ ಇವ್ರ ಮನೆಯವರು ದುಡಿತಾರೋ ಆ ದುಡಿಮೆಗೆ ಕೂಲಿಯನ್ನು ಕೂಡ ಅದರಲ್ಲಿ ಸೇರಿಸಿಕೊಡ್ಬೇಕು. ಅದಕ್ಕೆ ಬೆಂಬಲ ಬೆಲೆ. ಸ್ವಾಮಿನಾಥನ್ ಅವರ MSP 2 ಆ ಬೆಲೆಯನ್ನು ಕೊಡಬೇಕು ಅನ್ನೋದು ನಮ್ಮ ಘೋಷಣೆ. ಆದರೆ ಇವತ್ತಾಯ್ತಾ? ಇಲ್ಲ. ಅದ್ರ ಬದಲಿಗೆ ಏನು ಮಾಡೋರೆ? ಈಗ ಬ್ಯಾಂಕ್ ಲೋನ್ ಕೊಡಲ್ಲ, ಬೀಜ ಮಸೂದೆ ಕಾಯ್ದೆ ಅಂತೇಳಿ ಬೇರೆ ತರ್ತಾ ಇದ್ದಾರೆ. ಬೀಜ ಇನ್ನು ಮುಂದೆ ಸಬ್ಸಿಡಿಯಲ್ಲಿ ಸಿಗಲ್ಲ, ರಸಗೊಬ್ಬರ ಸಬ್ಸಿಡಿ ಇಲ್ಲ.
ಆಮೇಲೆ ಬೆಲೆ ನಿಮಗೆ ಮಾರುಕಟ್ಟೆ ಒಳ್ಳೆ ಬೆಲೆ ಇಲ್ಲದೆ ಇರೋದ್ರಿಂದ ನೀವೇನು ಮಾಡ್ತೀರಾ? ಅಪ್ಪ ನನ್ನ ಹತ್ರ 1 ಎಕರೆ, ನನ್ನ ಮಗ ಬೆಂಗಳೂರು ಕೊಟ್ಟೋದ, ನನ್ನ ಗಂಡನ ಕೈಕಾಲು ಬಿದ್ದೋಗವೆ, ನಾನೇನು ಮಾಡೋಕ್ಕಾಗಲ್ಲ, ನಾನು ಈ ಭೂಮಿ ಮಾರಬೇಕು ಅನ್ನುವಂಥ ವಾತಾವರಣ ನನಗೆ ಸೃಷ್ಟಿಯಾಗಿದೆ. ಈ ಭೂಮಿಯನ್ನು ಮಾರಾಟ ಮಾಡಲಿಕ್ಕೆ ಕಾನೂನಲ್ಲಿ ತಿದ್ದುಪಡಿ ತಂದಿದೆ. ಕೃಷಿ ಯೋಗ್ಯವಾದಂಥ ಭೂಮಿಯನ್ನ ಯಾರು ಬೇಕಾದರೂ ಅಭಿವೃದ್ಧಿಯ ಹೆಸರಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ತಗೊಳ್ಬೋದು ಅಂತೇಳಿ ಇವತ್ತಿನ ಕಾನೂನಿಗೆ ಬದಲಾವಣೆ ತಂದಿದೆ. ಅದೇ ದೇವನಹಳ್ಳಿ ಹೋರಾಟ ಬೆಂಗಳೂರಲ್ಲಿ ನಡೆದಿದ್ದು ಗೊತ್ತಿದೆಯಾ? 1777 ಎಕರೆ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಂಡಾಗ ಭಾರತದ ಇತಿಹಾಸದಲ್ಲಿ ಇತ್ತೀಚಿನ ಹೋರಾಟಗಳಲ್ಲಿ ಒಂದು ರೈತರ ಹೋರಾಟ ಡೆಲ್ಲಿಯಲ್ಲಿ ಗೆದ್ದಿದ್ದು ಬಿಟ್ಟರೆ ಇತ್ತೀಚಿನ ನಡೆದ 2ನೇ ಅತ್ಯಂತ ದೊಡ್ಡ ಹೋರಾಟ, ಗೆಲುವು ಪಡೆದ ಹೋರಾಟ ದೇವನಹಳ್ಳಿ ರೈತರ ಹೋರಾಟ. ಅದರಲ್ಲಿ ಬಾವುಟಲ್ಲಿ ಕೆಂಬಾವುಟನ್ನು ತೊಡಗಿಸ್ಕೊಂಡಿದೆ, ನೇತೃತ್ವ ಹೊಂದಿದೆ ಕೆಂಬಾವುಟ. ಅರ್ಥ ಆಯ್ತಾ? ಸೊ ಇವತ್ತು ನಾವು ಈ ಮುಷ್ಕರದಲ್ಲಿ ಕೇಳ್ತಾ ಇದ್ದೇವೆ, ಆ ಭೂಮಿ ಸ್ವಾಧೀನಪಡಿಸ್ಕೊಳ್ಳೋಕ್ಕಿರುವಂಥ ತಂದಿರುವಂಥ ಅಮೆಂಡ್ಮೆಂಟ್ಸ್ ಏನಿದೆ ಕೈ ಬಿಡಬೇಕು, ಎಲೆಕ್ಟ್ರಿಸಿಟಿಯನ್ನು ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಿ ನಾವು ಕೇಳ್ತೇವೆ. ಆಮೇಲೆ ಇನ್ನೊಂದು 3ನೇ ಅಂಶ ಹೇಳಿ ನಾನು ಮಾತು ಮುಗಿಸ್ತೀನಿ. ಏನು ಗೊತ್ತಾ? ಅಣುಶಕ್ತಿ ಕಾಯ್ದೆಗೆ ಒಂದು ತಿದ್ದುಪಡಿ ತಂದಿದ್ದಾರೆ. ಏನು ಅಣುಶಕ್ತಿ? ಈ ರಾಯಚೂರಲ್ಲಿ ಎರಮಲಸಿದೆ, ಗೊತ್ತಿದೆ ನಿಮಗೆ? ಎಲೆಕ್ಟ್ರಿಸಿಟಿ ಶಕ್ತಿಗೆ ಇದು ಏನು ರಾಯಚೂರಲ್ಲಿ ನೀವು ಟ್ರೈನಲ್ಲಿ ಇಲ್ಲೆಲ್ಲ ಸಿಮೆಂಟ್ ಫ್ಯಾಕ್ಟ್ರಿಗಳು ಬಂದಿದ್ದಾರೆ. ಸಿಮೆಂಟ್ ಫ್ಯಾಕ್ಟ್ರಿ ನಮ್ಮ ಕಡೆಗೆ ಯಾಕೆ ಬಂದಿಲ್ಲ? ಬೆಂಗಳೂರು ಕಡೆ ಯಾಕೆ ಬಂದಿಲ್ಲ? ಕೆಲವು ಕೈಗಾರಿಕೆಗಳು ಕೆಲವು ಕಡೆ ಬಂದಿಲ್ಲ. ಇಲ್ಲಿ ಬರಡು ಭೂಮಿ ಇದೆ.